ನಮಸ್ಕಾರ. ನನ್ನ ಹೆಸರು ಅಮೂಲ್ಯ. ನಾನು ಇನ್ನ ಹೆಚ್ಚಿನ ಅಂಕಗಳನ್ನು ಪಡೆಯಬೇಕಾಗಿತ್ತು. ನಾನು ಹೆಚ್ಚಿನ ಶ್ರಮವನ್ನು ವಹಿಸಿದರೆ ಇನ್ನ ಹೆಚ್ಚಿನ ಅಂಕವನ್ನು ಪಡೆಯುತ್ತಿದ್ದೆ. ಆದರೆ ಇಷ್ಟು ಅಂಕ ಪಡೆದಕ್ಕೆ ನನ್ನ ತಾಯಿ ತಂದೆ, ನನ್ನ ಊರಿನ ಜನರೆಲ್ಲರೂ ಸಹಕರಿಸಿ ನನ್ನನ್ನು ಸನ್ಮಾನ ಮಾಡಿದರೆ ಥ್ಯಾಂಕ್ ಯು. ಎಲ್ಲರಿಗೂ ಜೈ ಭೀಮ್. 135ನೇಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮೂಳ್ಕೆರೆ ಗ್ರಾಮದಲ್ಲಿ ಇವತ್ತು ನಡೀತಾ ಇದೆ. ಏನು ಬಾಬಾ ಸಾಹೇಬರ ಕನಸಿತ್ತು ಶಿಕ್ಷಣ ಮತ್ತು ಸಂಘಟನೆ ಹೋರಾಟ ಅಂತೇಳಿ. ಶಿಕ್ಷಣ ಅನ್ನೋದು ಹುಲಿ ಹಾಲಿದ್ದಂಗ, ಆ ಹುಲಿ ಹಾಲು ಯಾರು ಕುಡಿತಾರ ಅವರು ಗರ್ಜಿಸಲೇಬೇಕು ಅಂತೇಳಿ ಬಾಬಾ ಸಾಹೇಬ್ರದೇನು ಕನಸು ಇತ್ತು. ಅದೇ ರೀತಿ ನಮ್ಮ ಅಮೂಲ್ಯ ತಂದೆ ಪ್ರಶಾಂತ್ ಡಾಂಗೆ ಅವರು ಮಗಳು 92% ತಂದಿದ್ದಾಳೆ. ಈ ನಮ್ಮ ಜೈ ಭೀಮ್ ನಗರಕ್ಕೆ ಹೆಮ್ಮೆ ಬರುವಂತ ವಿಷಯ. ಇದೇ ರೀತಿ ಮುಂದೆ ಬರ್ತಕ್ಕಂಥ ವರ್ಷದಲ್ಲಿ ಇನ್ನಷ್ಟು ಮಕ್ಕಳು ಚೆನ್ನಾಗಿ ಓದಿ ಬರೆದಿ ಬಾಬಾ ಸಾಹೇಬರ ಒಂದು ಕನಸು ನನಸು ಮಾಡುವಂತೆ ಮಕ್ಕಳು ಬೆಳಿಬೇಕಂತೇಳಿ ನನ್ನ ಆಸೆ ಇತ್ತು. ಅದರ ಸಲುವಾಗಿ ನನ್ನ ಕಡೆಯಿಂದ ನಾವು ಈ ಮಕ್ಕಳಿಗೆ ಒಂದು ಪ್ರೋತ್ಸಾಹ ನೀಡಬೇಕು ಅಂತೇಳಿ, ಹಾಗೆ ಈ ಮಕ್ಕಳಿಗೆ ಬೆಳೆಸಿದ ರೀತಿ ಇವರ ತಾಯಿ ತಂದೆಗೆ ಹೋಗುತ್ತೆ. ಇವರ ತಾಯಿ ತಂದೆಗೂ ಕೂಡ ನನ್ನ ಕಡೆಯಿಂದ ಜೈ ಭೀಮ್ ಅನ್ನು ಹೇಳುತ್ತಾ, ಅದೇ ರೀತಿ ಮೂಳ್ಕೆರೆಯ ಗ್ರಾಮದ ಎಲ್ಲ ತಾಯಿ ತಂದೆಯರಿಗೂ ಹೇಳೋದು ಒಂದೇ ಮಾತು, ಎಲ್ಲ ಮಕ್ಕಳಿಗೆ ಓದಿಸಿ ಶಿಕ್ಷಣವನ್ನು ತುಂಬಾ, ನೀವು ಏನು ಒಂದ್ ಟೈಮಿಗೆ ಊಟ ಮಾಡ್ತಿರೋ ಇಲ್ಲೋ ಅದು ಗೊತ್ತಿಲ್ಲ, ಆದ್ರೆ ಮಕ್ಕಳಿಗೆ ಶಿಕ್ಷಣ ಅನ್ನೋದು ಕೂಡ್ರಿ. ಶಿಕ್ಷಣ ಅನ್ನೋದು ಬಹಳ ಇಂಪಾರ್ಟೆಂಟು ಈಗಿನ ಟೈಮಿನಲ್ಲಿ. ಅದೇ ರೀತಿಯಾಗಿ ಬಾಬಾ ಸಾಹೇಬ್ರದ್ದು ಜಯಂತಿ ಇದೆ ಇವತ್ತು 18 ತಾರೀಕು ಏಪ್ರಿಲ್. ಇದೇ ದಿವಸ ಬಾಬಾ ಸಾಹೇಬ್ರದ್ದು ಒಂದು ಕನಸು ನನಸಾಗುತ್ತಾ ಇದೆ ಅನ್ನೋ ರೀತಿಯಲ್ಲಿ ನಾನು ನನ್ನ ಕಡೆಯಿಂದ ಹೆಮ್ಮೆದಿಂದ ಹೇಳ್ಕೊಳ್ಳಕ್ಕೆ ಇಚ್ಛೆ ಪಡ್ತಿದ್ದೀನಿ. ಸೈನ್ಸ್ ಸ್ಟೂಡೆಂಟು ಅಮೂಲ್ಯ 92 ತೆಗೆದಿದ್ದಾಳೆ ಅಂತಂದ್ರೆ ಅದು ಒಂದು ಹೆಮ್ಮೆ ಬರುವಂತ ವಿಷಯ ನಮ್ಮ ಊರಿಗೆ. ನಮ್ಮ ಗ್ರಾಮದ ಒಬ್ಬ ಅಧ್ಯಕ್ಷರು ಆಗಿರ್ತಕ್ಕಂಥ ಶಿವಕುಮಾರ್ ಸಿಂಧೆ ಅವರು ಹೇಳಿದಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕನಸು ನನಸಾಗಬೇಕಾದ್ರೆ ಇವತ್ತಿನ ನಮ್ಮ ಗ್ರಾಮದ ಎಲ್ಲರೂ ಮಕ್ಕಳಿಗೆ ಚೆನ್ನಾಗಿ ಶಾಲೆಗೆ ಕಳಿಸಿ ಚೆನ್ನಾಗಿ ಅಭ್ಯಾಸ ಮಾಡಿಸಿ ಅವ್ರ ಕನಸನ್ನ ನನಸು ಮಾಡಬೇಕಾದ್ರೆ ಒಳ್ಳೆಯ ಒಂದು ಅಧಿಕಾರದಲ್ಲಿ ಇರಬೇಕು ಎಲ್ಲ ಮಕ್ಕಳು. ಈಗ ಉದಾಹರಣೆಗೆ ಅಮೂಲ್ಯ ಇವತ್ತು ನಮ್ಮ ಸೈನ್ಸ್ ವಿಭಾಗದಲ್ಲಿ 92% ಮಾಡಿದ್ದು ನಮ್ಮ ಎಲ್ಲರಿಗೂ ಖುಷಿ ತಂದಿದೆ, ನಮ್ಮ ಗ್ರಾಮಕ್ಕೂ ಕೂಡ ಖುಷಿ ತಂದಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶೀರ್ವಾದ ಮಗುವಿನ ಮೇಲೆ ಇರಲಿ, ನಮ್ಮ ಗ್ರಾಮದ ಮೇಲೆ ಇರಲಿ. ಅವಳಂತೆ ನಮ್ಮ ಎಲ್ಲಾ ಮಕ್ಕಳು ಬೆಳೆದು ಪ್ರತಿ ವರ್ಷ ಇದೇ 95, 90, 92 ಹಿಂಗೆ ಹೆಚ್ಚಿನ ಒಂದು ಅಂಕಗಳನ್ನು ಗಳಿಸುತ್ತಾ ನಮ್ಮ ಊರಿಗೆ ಒಂದು ಒಳ್ಳೆಯ ಹೆಸರನ್ನ ತರಲಿ, ಒಳ್ಳೆಯ ಒಂದು ಅಧಿಕಾರಿಗಳನ್ನ ಆಗಿ ನಮ್ಮ ಊರಿಗೆ ಬರ್ತಾ ಹೋಗ್ಲಿ ಅಂತಕ್ಕಂಥ ಮಾತನ್ನ ಹೇಳಿಸಿ ನಾನು ಎಲ್ರಿಗೂ ನಮಸ್ಕಾರ. ಇಂದು ಬಾಬಾ ಸಾಹೇಬರ ಒಂದು ಕನಸಾದ ಶಿಕ್ಷಣ, ಅದು ಇವತ್ತು ನನ್ನ ಆತ್ಮೀಯ ಸ್ನೇಹಿತ ಶಿವಕುಮಾರ್ ಸಿಂಧೆ ಅವರು ನೆರವೇರಿಸ್ಲತ್ತಾರೆ ಅಂತೇಳಿ ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ ನನಗೆ. ಇವತ್ತು ನಮ್ಮೂರಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ನೋಟ್ಬುಕ್ ವಿತರಣೆ ಮಾಡುತ್ತಾ ಬಾಬಾ ಸಾಹೇಬರ ಒಂದು ಕನಸು ನೆರವೇರಿಸ್ಲತ್ತಾರ, ಶಿಕ್ಷಣ ಕಡೆ ಒಂದು ಒತ್ತು ಕೊಡ್ಲತ್ತಾರ ಅಂತ ಹೇಳಿ ನಂಗೆ ಬಹಳ ಸಂತೋಷ ಆಗ್ತದ. ಅವರಿಗೆ ಬಹಳ ಅಭಿನಂದನೆಗಳು ಸಲ್ಲಿಸ್ತೀನಿ. ಮತ್ತು ಇವತ್ತು ನಮ್ಮ ಗ್ರಾಮದಲ್ಲಿ ಏನು ಸೈನ್ಸ್ ವಿದ್ಯಾರ್ಥಿಗಳು 72 ಅಂಕಗಳನ್ನು ಪಡೆದು ಉತ್ತೀರ್ಣರಾಗ್ಯಾರ, ಅವ್ರಿಗೆ ಕೂಡ ವಿಶೇಷ ಸನ್ಮಾನ ಮಾಡ್ಯಾರ. ಅದ್ರ ಸಲುವಾಗಿ ಕೂಡ ನಾ ಶಿವಕುಮಾರ್ ಸಿಂಧೆ ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ನ್ಯೂಸಿಗೆ ಪ್ರಪ್ರಥಮವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಏಕೆಂದರೆ ಇಂಥ ದಲಿತ ಶೋಷಣೆ, ಹಿಂದುಳಿದ ವರ್ಗದಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳನ್ನ ತಾವು ಸಾಧನೆ ಮಾಡಿದ್ದನ್ನ ತಮ್ಮ ನ್ಯೂಸಿನ ಮೂಲಕ ತಾವು ತೋರಿಸ್ತಾ ಇದ್ದೀರಿ. ಹೀಗಾಗಿ ಈ ಸಂದರ್ಭದಲ್ಲಿ ನಿಮಗೆ ಧನ್ಯವಾದಗಳನ್ನು ಹೇಳುತ್ತಾ, ಅದೇ ರೀತಿಯಾಗಿ ಮೂಳ್ಕೆರೆ ಗ್ರಾಮದ ಅಮೂಲ್ಯ ಪ್ರಶಾಂತ್ ಇವರು ಏನದಂದ್ರೆ PUC ವಿಜ್ಞಾನ ವಿಭಾಗದಲ್ಲಿ 72% ಅಂಕಗಳನ್ನು ತೆಗೆದುಕೊಂಡಿದ್ದಾರೆ. ಹೀಗಾಗಿ ಅವರಿಗೆ ನಮ್ಮ ಓಣಿ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಜೊತೆಗೆ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವಕ್ಕೆ ಒಂದು ಅರ್ಥ ಬರಬೇಕಾದರೆ ನಮ್ಮ ಶಿವಕುಮಾರ್ ಸಿಂಧೆ ಅವರು ಬುಕ್ ಮತ್ತು ಪೆನ್ನಿನ ವಿತರಣೆಯನ್ನು ಮಾಡಿದ್ದಾರೆ. ಬಾಬಾ ಸಾಹೇಬರು ಹೇಳಿದಂತ ಮಾತೇನದಂದ್ರ ನಮಗ್ ಮೆರವಣಿಗೆ ಬೇಕಾಗಿಲ್ಲ, ಬರವಣಿಗೆ ಬೇಕು ಅಂತಕ್ಕಂಥದನ್ನ
ಹೀಗಾಗಿ ಅವ್ರ ಬರವಣಿಗೆ ಮೀನ್ಸ್ ಅವ್ರ ಪೆನ್ನು ಕಾಪಿ ಕೊಡೋದ್ರ ಮೂಲಕ ಬಾಬಾ ಸಾಹೇಬರ ಒಂದು ಕನಸನ್ನ ನನಸು ಮಾಡಿದ್ದಾರೆ. ಯಾಕಂದ್ರೆ ಮಕ್ಕಳಿಗೆ ಮುಂದಿನ ಒಂದು ಶಿಕ್ಷಣಕ್ಕಾಗಿ ಪೆನ್ನಿಗೆ ಕಾಪಿನೇ ಬೇಕು, ಮೆರವಣಿಗೆ ಬೇಕಾಗಿಲ್ಲ, ಅದು ಬರವಣಿಗೆನೇ ಬೇಕು ಅಂತಕ್ಕಂಥದನ್ನ ಶಿವಕುಮಾರ್ ಶಿಂದೆ ಅವರು ಸಾಬೀತುಪಡಿಸಿದ್ದಾರೆ. ಹೀಗಾಗಿ 200 ವಿದ್ಯಾರ್ಥಿಯಾದಂತಹ ಲಕ್ಷ್ಮೀ ರಾಜ್ಕುಮಾರ್ ಅವರು ಕೂಡ ಅವರು 75% ಕಲಾ ವಿಭಾಗದಲ್ಲಿ ಅಂಕಗಳನ್ನು ತೆಗೆದುಕೊಂಡಿದ್ದಾರೆ. ಅವರಿಗೂ ಕೂಡ ನಮ್ಮ ಮೋಳ್ಕೆರೆ ಗ್ರಾಮದ ವತಿಯಿಂದ ಅವರು ಭೀಮ ವಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿಯಾಗಿ ಅಕ್ಷತಾ ಮಿಥುನ್ ಆರ್ಯ ಅವರು ಕೂಡ ವಿಜ್ಞಾನ ವಿಭಾಗದಲ್ಲಿ ಅವರು ಕೂಡ 89.16% ಅಂಕಗಳನ್ನು ತೆಗೆದುಕೊಂಡಿದ್ದಾರೆ. ಹೀಗಾಗಿ ಏನದಂದ್ರೆ ಅವರಿನ್ನೂ ಕೂಡ ಏನದಂತಂದ್ರೆ ನಮ್ಮ ಓಣಿಯ ಪರವಾಗಿ ನಾನು ಏನದಂದ್ರೆ ಭೀಮ ವಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿಯಾಗಿ ಕೊನೆಯಲ್ಲಿ ಏನದಂದ್ರೆ ನಿಮ್ಮ JK ಮೀಡಿಯಾದವರಿಗೂ ಕೂಡ ಏನದಂತಂದ್ರೆ ಈ ಸುದ್ದಿಯನ್ನ ಪ್ರಸಾರ ಮಾಡಿದ್ದಕ್ಕಾಗಿ ನೀವು ಕೂಡ ಭೀಮ ವಂದನೆಗಳನ್ನು ಸಲ್ಲಿಸ್ತೀನಿ. ಜೈ ಭೀಮ್. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.